ವೆಲ್ಕಮ್ ಟು ಚಾನಲ್ ಲಕ್ಷ್ಮೀ ರಾಘವೇಂದ್ರ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈವ್. ನೋಡಿ, ಈಗ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೈ ಚಾನಲ್ ನೇಮ್ ಇಸ್ ಧನಲಕ್ಷ್ಮೀ ರಾಘವೇಂದ್ರ. ಈರುಳ್ಳಿ ಬೆಳ್ಳುಳ್ಳಿ ಸುರಿಸ್ಕೊಳ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊತೀನಿ. ಈಗ ತೊಳೆಯೋಕೆ ಹಾಕಿದ್ದೀನಿ. ಇವಾಗ ಚಿಕನ್ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಹುರ್ಕೊಳ್ತೀನಿ. ಪುದೀನ ಸೊಪ್ಪು ತೊಳೆದಿಟ್ಕೊಂಡು ಮಿಕ್ಸಿಗೆ ಏನೇನು ಬೇಕೋ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚಿಕನ್ ಸ್ವಲ್ಪ ನೆನೆಸಿಟ್ಕೊಂಡು ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ನೋಡಿ, ಮೆಣಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಈಗ ಮಸಾಲೆ ರುಬ್ಬಿರೋದನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ, ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ಬರೋಣ ಬನ್ನಿ. ಮಸಾಲೆ ಬಂದು ಈ ರೀತಿ ರೆಡಿ ಆಯಿತು. ಈಗ ಗ್ಯಾಸ್ ಅಂಟಿಸಿದ್ದೀನಿ. ಈಗ ಕುಕ್ಕರ್ ಇಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆಯಿತು. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ಬೇಯಲಿ. ಒಂದು 5 ವಿಸಿಲ್ ಕೂಗಿಸ್ಕೊತೀನಿ. ಈ ಥರ ಬೆಂದಿದೆ. ಈಗ ಮಸಾಲೆ ಹಾಕ್ಕೊಳ್ತೀನಿ. ಸಾಂಬಾರು ನೋಡಿ ಎಷ್ಟೊಂದಿದೆ. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರಲ್ಲ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆನ ಹಾಕ್ಕೊಳ್ತೀನಿ. ಚೆನ್ನಾಗಿ ಬೇಯಲಿ. ಇದೊಂದು 5 ವಿಸಿಲ್ ಬರಲಿ. ಈಗ ವಿಸಿಲ್ ಬರ್ತಾ ಇದೆ. ಮಸಾಲೆ ನೋಡಿ, ಮುದ್ದೆ ಮಾಡೋಕ್ಕೆ ಇಟ್ಟಿದ್ನಲ್ಲ, ಮುದ್ದೆ ಆಯಿತು ರೆಡಿ. ಇದನ್ನು ತೊಳೆಸ್ಕೊಂಡು ಈ ರೀತಿ ಆಯಿತು. ಮುದ್ದೆ ಹೊಡಿತಾರೆ. ಮತ್ತೆ ಬೆಂದಿದೆ ನೋಡಿ, ಈ ರೀತಿ ರೆಡಿ ಆಯಿತು. ಈಗ ಊಟ ಮಾಡೋಣ ಬನ್ನಿ. ಇದು ತೊಗೊಂಡಿದ್ದೀನಿ. ಇವೆರಡು ಸೌತೆಕಾಯಿ, ಮೊಟ್ಟೆ, ಇಟ್ಟಿದ್ದೀನಿ. ಈಗ ಸಾಂಬಾರು ಹಾಕ್ಕೊಳ್ತೀನಿ. ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಎಗ್ಗು
ಈ ಕಡೆ ರೈಸು, ಈ ಕಡೆ ಚಿಕನ್ ಸಾಂಬಾರ್. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಮಾಡಿ.